ಯಾರು ವಾದಿರಾಜರ ಸ್ಮರಣೆ ಮಾಡ್ತಾರೆ, ವಾದಿರಾಜ 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 ಪಾಹಿಮಾಂ, ವಾದಿರಾಜ 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 ರಕ್ಷಮಾಂ, ಇಷ್ಟಂದ್ಬಿಟ್ರು ಸಾಕು. ಅವರ ನಾಮಸ್ಮರಣೆ ಸಾಕು, ಅವರ ಕಥಾ ಸಾಕು, ದೊಡ್ಡವರ ಕಥಾ. ಅವರು ಇಂಥ ಕಡೆ ಬಂದ್ರು, ಇಂಥ ಕಡೆ ಕೂತಿದ್ರು, ಇಂತೆಲ್ಲ ಮಹಿಮೆಗಳನ್ನ ಮಾಡಿದ್ದಾರೆ ಅಂತ ಸ್ಮರಣೆಗೆ ತಂದುಕೊಂಡರೂ ಸಾಕಂತ. ತುಂಬಾ ಬೇಡ, ಸ್ಮರಣೆಗೆ ತಂದುಕೊಂಡ್ರೆ ಇಂಥ ಕಡೆ ಚಾತುರ್ಮಾಸ್ಯ ಕೂತಿದ್ರು, ಇಂಥ ಪ್ರತಿಮೆಯ ಅರ್ಚನೆ ಮಾಡಿದ್ರು, ಇಷ್ಟು ಕೇಳಿದ್ರು ಅದು ಮೋಕ್ಷಕ್ಕೆ ಕಾರಣ ಆಗತ್ತಂತ. ಅಂಥದ್ರಲ್ಲಿ ಮಹಾತ್ಮರು, ಸತ್ಯಲೋಕದ ಅಧಿಪತಿಗಳಾಗುವ ಯೋಗ್ಯತೆ ಉಳ್ಳವರು. ವಾದಿರಾಜರ ಬಗ್ಗೆ ಹೇಳಿದರೆ, ವಾದಿರಾಜರ ಗ್ರಂಥಗಳ ಬಗ್ಗೆ ಸ್ವಲ್ಪ ಶ್ರವಣ ಮಾಡಿದರೂ ಕೂಡ ಅತೀ ಪುಣ್ಯ. ವಾದಿರಾಜ ಗುರು ಸಾರ್ವಭೌಮರ ಭವಿ ಸಮೀರರೆಂದೇ ಖ್ಯಾತರಾದಂತಹ, ಆ ರೀತಿ ಅನೇಕ ಮಹಿಮೆಗಳನ್ನು ತೋರಿಸಿರ್ತಕ್ಕಂಥ 18 ಜನ ಲೋಕ ಒಪ್ಪಿದ ಪರೋಕ್ಷ ಜ್ಞಾನಿಗಳಿಂದ ರುಜುಗಳದ ಆ ಗಣದ ಹಿರಿಯರು, ಭಾವಿ ಬ್ರಹ್ಮರು ಅಂತ ಕೊಂಡಾಡಿಸಿಕೊಂಡ ಸ್ವಯಂ ವಾದಿರಾಜರೇ ತನ್ನ ಆತ್ಮ ಕಥೆಯನ್ನ ಹೇಳುವಾಗ ಅವರೇ ಹೇಳ್ಕೊಂಡಿದ್ದಾರೆ, ನಾನು ಮುಂದೆ ಬ್ರಹ್ಮ ವಾಯುದೇವರ ಪದವಿಗೆ ಬರುವವ ಅಂತ ಹೇಳಿ.